ಅವಮಾನದಿಂದ ಬದುಕುವುದಕ್ಕಿಂತ ಸಾಯುವುದು ಒಳ್ಳೆಯದು ಎಂದು ಚಾಣಕ್ಯ ಹೇಳುತ್ತಾನೆ. ಸಾವು ಕೇವಲ ಒಂದು ಕ್ಷಣ ದುಃಖವನ್ನು ನೀಡುತ್ತದೆ, ಆದರೆ ಅವಮಾನವು ಪ್ರತಿದಿನ ಜೀವನದಲ್ಲಿ ದುಃಖವನ್ನು ತರುತ್ತದೆ. ನಮ್ಮೆಲ್ಲರೊಳಗೆ ಅಪಪ್ರಚಾರದ ಭಯ ಇರಬೇಕು. ಈ ಭಯ ಮುಗಿದಿದ್ದರೆ ಜಗತ್ತು ಅಸ್ತವ್ಯಸ್ತವಾಗಿರುತ್ತದೆ. ಕುಖ್ಯಾತವಾಗುವುದು ಜೀವನದ ದೊಡ್ಡ ದುಃಖ. ಇದು ವ್ಯಕ್ತಿಯ ಜೀವನದ ಪ್ರತಿ ಕ್ಷಣವೂ ಒಬ್ಬ ವ್ಯಕ್ತಿಯನ್ನು ಸಾಯುವಂತೆ ಮಾಡುತ್ತದೆ. ನೀವು ಏನು ತಪ್ಪು ಮಾಡಿದ್ದೀರಿ ಎಂದು ನಿಮ್ಮ ಆತ್ಮವು ಹೇಳಿದಾಗ ಪಾಪ ಪ್ರಜ್ಞೆ ಕಾಡುತ್ತದೆ. ನೀವು ಇಡೀ ಜೀವನವನ್ನು ಅಪಖ್ಯಾತಿಯೊಂದಿಗೆ ಬದುಕಬೇಕಾದ ಯಾವುದೇ ಕೆಲಸವನ್ನು ಮಾಡಬೇಡಿ. ಒಮ್ಮೆ ನೀವು ಕುಖ್ಯಾತರಾಗಿದ್ದರೆ ಮೊದಲಿನಂತೆ ಜನರ ದೃಷ್ಟಿಯಲ್ಲಿ ಹಿಂತಿರುಗಲು ನಿಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಯಾವುದೇ ಪ್ರಮುಖ ಹೆಜ್ಜೆ ಇಡುವ ಮೊದಲು ಖಂಡಿತವಾಗಿಯೂ 1000 ಬಾರಿ ಯೋಚಿಸಿ. ನೀವು ಜೀವಮಾನವೆಲ್ಲ ಕಷ್ಟಪಟ್ಟು ಗಳಿಸಿದ ಘನತೆಯನ್ನು ವ್ಯರ್ಥ ಮಾಡಬೇಕಾದರೆ ಕಠಿಣ ಪರಿಶ್ರಮದ ಪ್ರಯೋಜನವೇನು? ನಿಮ್ಮ ಬಳಿ ಹೆಚ್ಚಿನ ಹಣವಿದ್ದರೆ ಅದನ್ನು ಮಿತಿಯೊಂದಿಗೆ ಖರ್ಚು ಮಾಡಿ. ಆಚಾರ್ಯ ಚಾಣಕ್ಯ ಹೇಳುವ ಈ ಸಾಲನ್ನು ನೆನಪಿಡಿ: ಕುಬೇರ ಕೂಡ ತನ್ನ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಿದರೆ ಅವನು ಬಡವನಾಗುತ್ತಾನೆ. ಆದ್ದರಿಂದ ಹಣವನ್ನು ಸಂಪಾದಿಸಿ, ಅದನ್ನು ಉಳಿಸಿ ಮತ್ತು ಅಗತ್ಯವಿದ್ದಾಗ ಮಾತ್ರ ಖರ್ಚು ಮಾಡಿ.